ಫಾರೂಕ್ ಬಾಯ್ ಅಂತ ಹೇಳ್ತೀವಿ. ಅವ್ರದ್ದು ದೊಡ್ಡ ಹೆಸರು ಫಾರೂಕ್ ಅಂತೇಳಿ. ಅವ್ರು ಮೊದಲು ಸಂಘಟನೆಯೊಳಗೆ ಇದ್ದವರು. ಆ ಫಾರೂಕ್ ಏನಪ್ಪ ಅಂದ್ರೆ ನಮ್ಮದು ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸರ್ಕಾರದ ಕಡೆಯಿಂದಾಗಿರಲಿ ಯಾವುದೇ ಥರ ಆಗಿರಲಿ ಅದು ನಾವು ಮಾಡಿಕೊಂಡು ಅನ್ಯಾಯ ಪರನ ಎಂದೆಂದಿಗೂ ಮುಂದೆ ನಿಂತ್ಕೊಂಡು ಹೋರಾಟ ಮಾಡುತ್ತೇವೆ ಅಂತ ನಿಮ್ಮ स्टेट प्रेसिडेंट का शुक्रिया अदा करता हूँ। क्यों हो गया तो हम ना नौजवान एक यूथ लीडर हमारे वास्ते उन्होंने देखो ही हमारे सैयद फारूक साहब जो स्टेट यूथ सेक्रेटरी ही और यूथ जनरल सेक्रेटरी और उनको बेंगलुरु इंचार्ज ही। हमें उन पूरे मिल को इंशाल्लाह आगे 1-2 महीने के अंदर ये बेंगलुरु के अंदर हर गली हर मोहल्ले में ये दलित सेना का हमें झंडा लहराती करको और हर डिस्ट्रिक्ट में कौन है यूथ पर्सन उनसे लिंक करना, उनसे आप मुलाकात करना, उनका नंबर लेना। हर टाइम टू टाइम मैंने 15 प्रति 2-3 ತಿಂಗಳು मात्र स्टेट कमिटी मीटिंग कर जवाबदारी निम्मदिರ್ತದ। वो ऐसा नहीं बोलना आप कुछ नहीं बोले साहब, हमें आप मार्गदर्शन नहीं दिया साहब। ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್, ತುಂಬಾ ಅದ್ದೂರಿಯಾಗಿ ನಡೆದಿದೆ, ಏನು ಹೇಳ್ತೀರಾ ಸರ್? ದಲಿತ ಸೇನೆ ಇದೊಂದು ರಾಷ್ಟ್ರೀಯ ಸಂಘಟನೆ. ನಮ್ಮ ಎಲ್ಲರ ಆದರ್ಶ ಮತ್ತು ಆದರಣೆಯ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕಟ್ಟಿದಂಥ ಸಂಘಟನೆ ಭಾಳ ದೊಡ್ಡ ಉದ್ದೇಶಕ್ಕೊಂದು ಸೋಷಿಯಲ್ ಇನ್ಜಸ್ಟಿಸ್ ವಿರುದ್ಧ ಹೋರಾಟ ಮಾಡತಕ್ಕಂಥ ಸಂಘಟನೆ. ಈ ದೇಶದ ಸಮಸ್ತ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರ ಒಂದು ಏಕತೆಗಾಗಿ ಮತ್ತು ಸಮಾನತೆಗಾಗಿ ಕಟ್ಟಂಥ ಸಂಘಟನೆ. ಫುಲೆ ಸಾಹು ಅಂಬೇಡ್ಕರ್ ವಿಚಾರಧಾರೆ ಒಳಗೆ ಚಳವಳಿ ಮಾಡುವಂಥ ಸಂಘಟನೆ ದಲಿತ ಸೇನೆ. ಇದು ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಶಾಖೆಗಳದ್ದು. ಎಲ್ಲ ರಾಜ್ಯಗಳ ಅಧ್ಯಕ್ಷರು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಕರ್ನಾಟಕದೊಳಗೆ ಶೋಷಿತ ಚಳವಳಿ ಒಳಗೆ ಅತ್ಯಂತ ಬಲಿಷ್ಠ ಸಂಘಟನೆ ದಲಿತ ಸೇನೆ ತನ್ನದೇ ಆದ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ಈ ರಾಜ್ಯದ ಮತ್ತು ದೇಶದ ಜನರು ನೋಡಿದ್ರು ಈ ಹಿಜಾಬ್ ವಿರುದ್ಧ ಮತ್ತು ಅಜಾನ್ ವಿರುದ್ಧ ಮುಸ್ಲಿಂ ವಿರುದ್ಧ ದಂಗೆ ಮಾಡುವಂಥ ಕೆಲಸವನ್ನು ಸಂಘ ಪರಿವಾರದವರು ಮಾಡಿದರು. ಆ ಸಂಘ ಪರಿವಾರದವರಿಗೆ ಅತ್ಯಂತ ಕಠಿಣವಾಗಿ ಮತ್ತು ಬಲಿಷ್ಠವಾಗಿ ಎದುರು ನಿಂತಹ ಸಂಘಟನೆ ಈ ದಲಿತ ಸೇನೆ. ಈ ರಾಜ್ಯದೊಳಗೆ ದಲಿತ ಮತ್ತು ಅಲ್ಪಸಂಖ್ಯಾತರ ಪ್ರತಿಯೊಬ್ಬರ ಸ್ವಾಭಿಮಾನದ ಸಂಕೇತ ಈ ದಲಿತ ಸೇನೆ. ಇವತ್ತು ಕಾರ್ಯಕಾರಿಣಿ ಸಭೆ ಇತ್ತು, ಸ್ಟೇಟ್ ಕಮಿಟಿ ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಇವತ್ತಿನ ರಾಜ್ಯ ಸಮಿತಿಗೆ ಅನೇಕ ಜನ ಯಂಗ್ಸ್ಟರ್ಸ್ಗಳಿಗೆ ಸ್ಟೇಟ್ ಕಮಿಟಿ ಒಳಗೆ ವಿದ್ಯಾರ್ಥಿ ಒಕ್ಕೂಟದೊಳಗೆ ಮತ್ತು ಯುವ ಘಟಕಗಳ ಕೆಲಸ ಇಲ್ಲಾಯಿತು. ಅನೇಕ ವಿಷಯಗಳ ಚರ್ಚೆ ಆಯಿತು ಮತ್ತು ಸಂಘಟನೆ ಒಳಗೆ ಒಂದು ಏಕತೆ ಬಗ್ಗೆನೂ ಕೂಡ ನಾವು ಭಾಳ ಸ್ಟ್ರಾಂಗ್ ಆಗಿ ಚರ್ಚೆ ಮಾಡಿದ್ವಿ ಮತ್ತು ಸ್ಟ್ರಿಂಜೆಂಟ್ ಆ್ಯಕ್ಷನ್ ಕೂಡ ತಗೊಳ್ಳುವಂಥ ನಿರ್ಧಾರ ಕೂಡ ಮಾಡಿದ್ವಿ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮಾತಾಡ್ತಿರ್ತೀವಿ. ಅದೇ ನಿಟ್ಟಿನೊಳಗೆ ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ದೊಳಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮೆಲ್ಲರ ಲೋಪದೋಷಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ ಮತ್ತು ಮುಂದೆ ನಾವು ಸಾಗುವಂಥ ಹಾದಿ ಬಗ್ಗೆ ದಿಕ್ಕು ದೇಶ ಬಗ್ಗೆ ನಿರ್ಧಾರ ಮಾಡುವಂಥ ಚರ್ಚೆ ಇವತ್ತು ಬೆಂಗಳೂರಿನ ಜೈಬಿ ಭವನದಲ್ಲಿ ಆಗಿದ್ದು ಭಾಳ ಯಶಸ್ವಿ ಒಂದು ಸಭೆ ಆಗಿತ್ತು. ನಾನು ಥ್ಯಾಂಕ್ಸ್ ಹೇಳ್ತೀನಿ ಕಲ್ಯಾಣ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ, ಮುಂಬೈ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ಮಧ್ಯ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ. ಯಾಕೆಂದರೆ ಈ ಬೆಂಗಳೂರು ಭಾಗದ ಮತ್ತು ಮೈಸೂರು ಈ ಬೇರೆ ಬೇರೆ ಕಡೆ ಇದ್ದಂಥ ದಕ್ಷಿಣ ಕರ್ನಾಟಕದ ಏನು ಸ್ವಲ್ಪ ಸಂಘಟನೆ ಅಷ್ಟೊಂದು ಚುರುಕು ಇಲ್ಲದೇ ಇದ್ದರೂ ಕೂಡ ಅತ್ಯಂತ ಬಲಿಷ್ಠವಾಗಿ ಮುಂಬೈ ಕರ್ನಾಟಕ ನಮ್ಮ ಮೆಹಬೂಬ್ ಸಿಂಧಿಕರ ನೇತೃತ್ವದೊಳಗೆ ಆ್ಯಂಡ್ ಈ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ರೀಜನ್ದೊಳಗೆ ಭಾಳ ಬಲಿಷ್ಠವಾದ ಬೀದರ್, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಆ್ಯಂಡ್ ವಿಜಯನಗರ ಏನು ನಡೆದದಲ್ಲಿ ಭಾಳ ಅದ್ಭುತವಾದ ಸಂಘಟನೆ ಆಗ್ಬಿಟ್ಟಿದ್ದು. ಅಲ್ಲಿ ಪಕ್ಕಕ್ಕೆ ಮಹಾರಾಷ್ಟ್ರಕ್ಕೆ ನಮ್ಗೆ ರಿಲೇಟೆಡ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿ ಅಲ್ಲಿಂದ ನಮಗೆ ಹರಿದು ಬರುವಂಥದ್ದು ನಡೀತಿದ್ದು. ಈ ನಿಟ್ಟಿನೊಳಗೆ ಇವತ್ತೇನು ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಎಲ್ಲ ಜಿಲ್ಲೆಗಳನ್ನು ಬಂದಿದ್ದಾರೆ ಸಂಘಟನೆ ಕಾರ್ಯಕರ್ತರಿಗೆ ತಮ್ಮ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ಎಲ್ಲರಿಗೂ ಜೈ ಹಿಂದ್ ಸರ್. ಇವತ್ತು ತುಂಬ ಜನ ಜಾಯ್ನಿಂಗ್ ಆಗಿದ್ದಾರೆ, ಅವ್ರಿಗೆ ಏನು ಮೆಸೇಜ್ ಮಾಡ್ತಾರೆ? ಎಲ್ಲರೂ ಸೋಷಿಯಲ್ ಇನ್ಜಸ್ಟಿಸ್ ವಿರುದ್ಧ ಧ್ವನಿ ಎತ್ತಬೇಕಂತೇಳಿ. ಅಲ್ಲಿ ಅಧ್ಯಕ್ಷರು ಇರಬೇಕಂತಿಲ್ಲ, ಆಮೇಲೆ ನಿಮ್ಮ ಜಿಲ್ಲಾಧ್ಯಕ್ಷರು ಇರಬೇಕಂತಿಲ್ಲ, ಅದು ಎಲ್ಲರ ಜವಾಬ್ದಾರಿ. ಶೋಷಿತ ಸಮುದಾಯದ ಎಲ್ಲರಿಗೆ ಏನಪ್ಪ ನಿಮ್ಗೆ ಯಾರಾದರೂ ನಿಮ್ಗೆ ಅನ್ಯಾಯ ಅನಿಸಲ್ಕತ್ತಂದ್ರೆ ಸುಮ್ಮನೆ ಕುಂದಿರಬೇಡ, ಅದ್ರ ವಿರುದ್ಧ ಪ್ರತಿಭಟಿಸ್ರಿ, ಅದ್ರ ವಿರುದ್ಧ ಧ್ವನಿ ಎತ್ತಿ ಅನ್ನುವಂಥ ಒಂದು ಸಂದೇಶ ಸ್ಟೇಟ್. ಸರ್, ಇವತ್ತು ಈ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿ ತಾಜ್ ಖಾನ್ ಅವ್ರ ಟೀಮ್ ಅವ್ರಿಗೆ ಏನು ಹೇಳ್ತಾರೆ? ಈ ಕಾರ್ಯಕ್ರಮ ವಿಶೇಷವಾಗಂದರೆ ನಾನು ನಮ್ಮ ತಾಜ್ ಖಾನ್ ಆ್ಯಂಡ್ ಶಫಿ ಆ್ಯಂಡ್ ಮಹಿಳಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಗಿರುವಂಥ
ನಮ್ಮ ಪವಿತ್ರಗೌಡರಿಗೆ ಮತ್ತು ಪವಿತ್ರಗೌಡ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮತ್ತು ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಅವ್ರ ಪವಿತ್ರಗೌಡ ಮತ್ತು ಅವ್ರ ಪವಿತ್ರಗೌಡ ಮಹಿಳಾ ಒಕ್ಕೂಟ ನಮ್ಮ ಶೆಟ್ಟಿ ಆ್ಯಂಡ್ ತಾಜ್ ಭಾಳ ಆ್ಯಕ್ಟಿವ್ ವರ್ಕ್ ಮಾಡೋದು ಮತ್ತು ಬೆಂಗಳೂರು ನಗರದೊಳಗೆ ಬೆಂಗಳೂರು ಜಿಲ್ಲೆಯಾದ್ಯಂತ ಭಾಳ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ಕೊತಿದ್ದು. ಮುಂದೆ ಅವರಿಗೆ ನಾವು ಅವರ ಒಂದು ಯೋಗ್ಯತೆಗೆ ಅನುಸಾರವಾಗಿ ಯಾವ ಜವಾಬ್ದಾರಿ ಕೊಡೋದು ಕೆಲಸ ಕೂಡ ನಾವು ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದು ನಮ್ಮ ಹೊಸ ಬೆಂಗಳೂರಿನ ಲೋಕಲ್ ಫಾರೂಕ್ ಬಾಯ್ ಅಂತ ಹೇಳ್ತೀವಿ, ಅವ್ರದ್ದು ದೊಡ್ಡ ಹೆಸರು ಫಾರೂಕ್ ಅಂತೇಳಿ. ಅವ್ರು ಮೊದಲು ಸಂಘಟನೆಯೊಳಗೆ ಇದ್ದವರು. ಫಾರೂಕ್ ಏನಪ್ಪ ಅಂದ್ರೆ ನಮ್ಮದು ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ನಮ್ಮ ಫಾರೂಕ್ ನೇಮಕ ಮಾಡಿದ್ವಿ. ಎಂಟೈರ್ ಸ್ಟೇಟ್ ಅವ್ರು ತಿರುಗಾಡಬೇಕು. ಎಂಟೈರ್ ಸ್ಟೇಟ್ನೊಳಗೆ ಏನಪ್ಪ ಅಂದ್ರೆ ಯುವ ಒಕ್ಕೂಟವನ್ನು ಅವರು ಮೋಟಿವೇಟ್ ಮಾಡಬೇಕು. ಯುವ ಒಕ್ಕೂಟಗಳೇನಪ್ಪ ಅಂದ್ರೆ ಸಂಘಟನೆ ಮಾಡೋದು ಕೆಲಸ ಫಾರೂಕ್ ಅವರು ನಾವು ಜವಾಬ್ದಾರಿ ಕೊಟ್ಟಿರ್ತೀವಿ. ಕಾರ್ಯಕ್ರಮ ಬಗ್ಗೆ ಇವತ್ತು ದಲಿತ ಸೇನೆಯ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕಮಿಟಿಯ ಸದಸ್ಯರುಗಳು ಆಗಮಿಸಿದ್ದು ಈ ಸಭೆ ಭಾಳ ಅತ್ಯಂತ ಯಶಸ್ವಿಯಾಗಿ ಆಯಿತು. ಈ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಮೇಲೆ ಅನೇಕ ರೀತಿಯ ವಿವಿಧ ರೀತಿಯ ದೌರ್ಜನ್ಯಗಳಾಗ್ತದೆ. ಇವತ್ತು ಆಳುವ ಸರ್ಕಾರಗಳು ನಮ್ಮ ಮತಗಳನ್ನು ತಗೊಂಡು ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಜೊತೆಗೆ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ. ಹಾಗಾಗಿ ಈ ಕೆಲಸವನ್ನು ಇವತ್ತು ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಪರವಾಗಿ ದಲಿತ ಸೇನೆ ನಾವು ಧ್ವನಿ ಎತ್ತೀವಿ ಅಂತಕ್ಕಂಥ ನಾವು ಮಾತಾಡ್ತೀವಿ. ಸರ್, ಇವತ್ತು ತುಂಬ ಜನ ಜಾಯ್ನಿಂಗ್ ಆಗಿದ್ದಾರೆ, ಅವ್ರಿಗೆ ಏನು ಮೆಸೇಜ್? ಇಲ್ಲ, ಅನ್ಯಾಯದ ವಿರುದ್ಧ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಹೋರಾಟಗಳು ಮಾಡ್ಕೋಬೇಕು ಮತ್ತು ಜನರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು. ಸರ್, ಕೆಲವರು ನಾವು ದಲಿತ ಸೇನಾ ನಾವು ದಲಿತ ಸೇನಾ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು? ಅವು ನಕಲಿ ಸಂಘಟನೆಗಳು. ರಾಜ್ಯದಲ್ಲಿ ಒಂದು 10,000 ರೂಪಾಯಿ ಕಟ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಕಟ್ಟಂಥ ಸಂಘಟನೆಗಳು. ಇವತ್ತು ಸಭೆಯಲ್ಲಿ ನಡೆದಕ್ಕಂಥ ಸಂಘಟನೆ ಇದು ರಾಷ್ಟ್ರೀಯ ಸಂಘಟನೆ, ಇದು ರಿಜಿಸ್ಟರ್ ನಂಬರ್ ಇದೆ. ಆ ನಕಲಿ ಸಂಘಟನೆಗಳು ಸುಲ್ತಾನ್ ಜೈ ದಲಿತ ಸೇನೆ, ಜಯಣ್ಣ ಹನುಮಂತ್ ಜಿ ಅಲ್ಸಂಗಿ. ಇವತ್ತು ನಾವಿಲ್ಲಿ ಬೆಂಗಳೂರಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆ, ಸಿಟಿ ಎಲ್ಲ ಕಡೆಯಿಂದ ಹಲವಾರು ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳ ದಲಿತ ಸೇನೆ ಲೀಡರ್ಸ್ಗಳ ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿ ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಹನುಮಂತ್ ಜಿ ಅಲ್ಸಂಗಿ ಸಾಹೇಬರು ನಮ್ಮ ಅಣ್ಣನಾಗಿರುವ ನಮ್ಮ ಅಣ್ಣನಾದ ಸೈಯದ್ ಫಾರೂಕ್ ಅವರಿಗೆ ಯುವ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾನು ನಮ್ಮ ಫಾರೂಕ್ನವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನು ಬರುವ ದಿನಗಳಲ್ಲಿ ನಾನು ಮತ್ತು ತಾಜ್ ಮತ್ತು ನಮ್ಮ ಫಾರೂಕ್ ಅವರಾದ ಮತ್ತು ನಮ್ಮ ಪವಿತ್ರ ಮೇಡಮ್ ಅವರೆಲ್ಲ ಸೇರಿ ನಮ್ಮ ಬೆಂಗಳೂರಲ್ಲಿ ದಲಿತ ಸೇನೆ ಯಾವ ಥರ ನಾವು ಬೆಳೆಸ್ಕೊಂಡು ಹೋಗಬೇಕು, ದಲಿತ ಸೇನೆಯಿಂದ ನಾವು ಯಾವ ಕೆಲಸ ಮಾಡಿಸ್ಕೋಬೇಕು, ಅದು ಯಾವ ಥರನೇ ಇರಲಿ, ಅದು ಸರ್ಕಾರದ ಕಡೆಯಿಂದಾಗಿರಲಿ ಯಾವುದೇ ಥರ ಆಗಿರಲಿ, ಅದು ನಾವು ಮಾಡಿಕೊಂಡು ಅನ್ಯಾಯ ಪರನ ಎಂದೆಂದಿಗೂ ಮುಂದೆ ನಿಂತ್ಕೊಂಡು ಹೋರಾಟ ಮಾಡುತ್ತೇವೆ ಅಂತ ನಿಮ್ಮ ಮಾಧ್ಯಮ ಮೂಲಕ ನಾನು ಹೇಳ ಬಯಸ್ತೇನೆ. ಸರ್, ಪ್ರೆಸಿಡೆಂಟ್ ಸರ್ ಬಂದಿದ್ದರು, ಏನು ಚರ್ಚೆ ನಡೆದಿದೆ ಸರ್? ಮೇನಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದ ಕಾರಣ ಬಂದುಬಿಟ್ಟು ಅವರೊಂದು ಮೋಟಿವೇಟ್ ಆಗೋದು ಒಂದು ವಿಷಯವನ್ನು ತಿಳಿಸಿದರು. ಏನಂದರೆ, ನೀವು ಯುವ ಸದ್ಯಕ್ಕೆ ನೀವೆಲ್ಲ ಯೂತು, ನೀವು ನಿಂತ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು, ನೀವು ಬೇಕಾದ್ರೆ ನಿಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ನಾವು ಕಾನೂನು ಹಕ್ಕು ತಗೊಂಡು ಕಾನೂನು ಪ್ರಕಾರ ನಮ್ಮ ಹಕ್ಕುಗಳು ಏನೇನಿದೆ, ನಾವು ಯಾವ ಥರ ಅದನ್ನು ತಗೋಬೇಕು ಅಂತ ಹೇಳಿದ್ರೆ, ಇದು ಯಾವ ಥರ ನಾವು ಅದನ್ನು ಯೂಸ್ ಮಾಡ್ಕೋಬೇಕು, ನಮ್ಮದು ಏನೇ ಇರಲಿ ಕಾನೂನು ಪ್ರಕಾರ, ಕಾನೂನಿಂದ ಏನು ಕೆಲಸ ಆಗಬೇಕಾಗಿದೆ ಅದನ್ನೆಲ್ಲ ನಾವು ಯಾವ ಥರ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಲ್ಸಂಗಿ ಸರ್ ಅವರು ಬಂದುಬಿಟ್ಟು ನಮಗೆಲ್ಲ ಇದ್ರ ಬಗ್ಗೆ ಒಂದು ಶಾಂತಿಯುತವಾದಂಥ ಸಭೆಯನ್ನು ನಡೆಸಿ ನಮಗೆಲ್ಲ ಒಂದು ಮೀಟಿಂಗಲ್ಲಿ ಬಿಟ್ಬಿಟ್ಟು ನಮಗೆಲ್ಲ ಒಂದು ಅರ್ಥಪೂರ್ವಕ ಆಗೋ ಥರ ಎಲ್ಲ ಮಾತನ್ನು ಹೇಳಿ ಹೋಗಿದ್ದಾರೆ. ಅದರಲ್ಲಿ ನಮಗೆಲ್ಲ ಅರ್ಥ ಆಗಿದೆ, ಇನ್ನೂ ತುಂಬಷ್ಟು ಅರ್ಥ ಆಗಬೇಕು. ಬಟ್ ಈ ಕಾರ್ಯಕ್ರಮ ಇಕ್ಕಿದ್ದಕ್ಕೆ ಸ್ವಲ್ಪ ಅದು ಅರ್ಥ ಆಗಿದೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನನಗೂ ಸ್ವಲ್ಪ ಖುಷಿ ಆಯಿತು. ನಾನು ಸ್ವಲ್ಪ ಖುಷಿ ಇದ್ದೀನಿ, ಯಾಕಂದರೆ ಬಂದಿದ್ದು ನನಗೆ ಉಪಯೋಗ ಆಗಿದೆ ಅಂತ ಹೇಳೋಕೆ ನಾನು ಬಯಸ್ತೀನಿ. ಎಲ್ಲ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲರಿಗೂ ಅದು ಒಂದೇ ಮಾತಲ್ಲಿ ಬಯಸ್ತೀನಿ, ಎಲ್ಲರೂ ಬನ್ನಿ, ಒಗ್ಗಟ್ಟಾಗಿ ಇರಿ, ಕೆಲಸ ಮಾಡೋಣ. ಈಗ ನಾನು ಪದೇ ಹೇಳ್ತಾ ಇದ್ದೆ, ಯಾರೋ ಒಬ್ಬ CM ಬರ್ತಾನೆ, MLA ಬರ್ತಾನೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಕೆಲಸ ಮಾಡ್ತಾರೆ ಅಂತ ಕಾಯ್ಕೊಂಡು ಕೊಟ್ಟರೆ ಆಗಲ್ಲ. ನಮ್ಮನ್ನೇ ಕೆಲಸ ನಾವೇ ಮಾಡ್ಕೋಬೇಕು, ಬೇರೆಯವ್ರನ್ನ ಮಾಡ್ತಾರೆ ಅಂತ ಕಾಯೋಕ್ಕಾಗಲ್ಲ. ಸೊ ಎಲ್ಲರೂ ಬಂದು ಒಗ್ಗಟ್ಟಾಗಿ ಕೂದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಮ್ಮ ಯೂತ್ ಎಲ್ಲ ಸೇರಿ ಒಂದಾದರೆ ದೇಶ ದಿಕ್ಕನ್ನು ನಾವು ಬದಲಾಯಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. जय भीम, जय दलित सेना, जय टीपू सुल्तान, जय अन्ना हनुमंत जी अल्संगी। आज का ये प्रोग्राम में एक हमारे कर्नाटका स्टेट लीडर्स और बेंगलुरु के डिस्ट्रिक्ट लीडर्स और जो पार्टी में इसके जो ऑर्गेनाइजेशन के मेंबर्स हैं, इनके बारे में चर्चा करने की एक मीटिंग थी आज। माशाल्लाह आज बहुत अच्छा मुकम्मल से मीटिंग हुई। इसके अंदर बहुत सारे आदमियों को क्या है, जो स्टेट लेवल और डिस्ट्रिक्ट लेवल क्या काम करना, कैसा करना, हमारे ऑनरेबल
स्टेट प्रेसिडेंट हम ना समझाए कैसा करना क्या तरीक़ा है और आगे जाको हमें कैसा बढ़ाना ऑर्गेनाइजेशन इसके बारे में समझा को ही। और मैं तहे दिल से हमारे स्टेट प्रेसिडेंट का शुक्रिया अदा करता हूँ क्योंकि तो हम ना नौजवान एक यूथ लीडर हमारे वास्ते उन्होंने देखो ही हमारे सैयद फारूक साहब जो स्टेट यूथ सेक्रेटरी ही और यूथ जनरल सेक्रेटरी और उनको बेंगलुरु इंचार्ज ही। हमें उन पूरे मिल को इंशाल्लाह आगे 1-2 महीने के अंदर ये बेंगलुरु के अंदर हर गली हर मोहल्ले में ये दलित सेना का हमें झंडा लहराती कर वो इंशाल्लाह ये अपनी बात बोल के ख़त्म। सर आज कितने लोग ज्वाइन किए सर? आज इसके अंदर कम से कम एक 500 आदमियों तक का ज्वाइन ये जमको ही और नई ये फारूक भाई की तरफ से एक 68-90